ಕಸ್ತೂರಿ ರಂಗನ್ ವರದಿಯಿಂದ ಜನವಸತಿ ಪ್ರದೇಶಗಳನ್ನು ಕೈಬಿಡುವಂತೆ ಆಗ್ರಹಿಸಿ ಬೈಂದೂರು ತಾಲೂಕಿನ ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಸುನಂದ ಗೇರುಬೀಜ ಕಾರ್ಖಾನೆ ಸುಳುಗೋಡು ಚಕ್ರ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಹೋರಾಟಗಾರ ಬೆಳ್ತಂಗಡಿಯ ಫಾದರ್ ಡಾಕ್ಟರ್ ಸಲೀನ್ ಜೋಸೆಫ್ ಅವರು ಪರಿಸರ ಸಂರಕ್ಷಣೆ ಉದ್ದೇಶದಿಂದ ಸುಪ್ರೀಂ ನಿರ್ದೇಶನದಂತೆ ಕಸ್ತೂರಿ ರಂಗನ್ ವರದಿ ಜಾರಿ ಸೂಚನೆಗಳು ಬಂದಿವೆ. ಈ ವರದಿಯಲ್ಲಿ ಜನವಸತಿ ಪ್ರದೇಶಗಳನ್ನು ಸಹ ಪರಿಸರ ಸೂಕ್ಷ್ಮ ವಲಯ ಎಂದು ಸೇರಿಸಿರುವುದು ದುರಂತ. ಇದರ ವಿರುದ್ಧ ಇನ್ನೂ ಜನರೇ ಧ್ವನಿ ಎತ್ತಬೇಕಿದೆ. ಉಡುಪಿ ಜಿಲ್ಲೆಯ ಸುಮಾರು 35 ಗ್ರಾಮಗಳ ಗ್ರಾಮಸ್ಥರು ಸಹ ಒಗ್ಗೂಡಿ ಹೋರಾಡದಿದ್ದರೆ ಕಾಡಂಚಿನಲ್ಲಿ ವಾಸಿಸುತ್ತಿರುವವರ ಬದುಕು ಶೋಚನೀಯವಾಗಲಿದೆ ಎಂದು ಎಚ್ಚರಿಸಿದರು. ಕಸ್ತೂರಿ ರಂಗನ್ ರಿಪೋರ್ಟಲ್ಲಿ ಫಸ್ಟ್ ವಾಲ್ಯೂಮ್ನಲ್ಲಿ ಹೇಳಿದ್ದಾರೆ, ಈ ಒಂದು ರಿಪೋರ್ಟನ್ನು ಆಯಾಯ ಭಾಷೆಗಳಲ್ಲಿ ಯಾವ ಗ್ರಾಮಗಳಲ್ಲಿ ಯಾವ ಭಾಷೆಗಳಿವೆ ಜನರಿಗೆ ಅರ್ಥ ಆಗುವ ಭಾಷೆಗಳಲ್ಲಿ ಭಾಷಾಂತರ ಮಾಡಿ ಅವರಿಗೆ ತಲುಪಿಸಬೇಕು ಅಂತ ಹೇಳಿದ್ದಾರೆ. ಆದರೆ 6 ನೋಟಿಫಿಕೇಷನ್ ಆದರೂ ಇಷ್ಟರವರೆಗೆ ಇಲ್ಲಿ ಹಳ್ಳಿಹೊಳೆ ಇರ್ಬೋದು, ಜಡಿಕಲ್ಮುದೂರು ಇರ್ಬೋದು ಅಥವಾ ಯಾವುದೇ ಗ್ರಾಮಗಳಿಗೆ ನಾವು ಹೋದಾಗ ಅಲ್ಲಿ ಯಾರಿಗೂ ಈ ಒಂದು ಕರಡು ಪ್ರತಿಯ ಅಥವಾ ಈ ಒಂದು ರಿಪೋರ್ಟ್ನ ಯಾವುದೇ ಮಾಹಿತಿ ಇಲ್ಲ, ಅವರಿಗೆ ಭಾಷಾಂತರ ಆಗಿಲ್ಲ. ಅಧಿಕಾರಿಗಳು ಅದನ್ನು ಮಾಡಬೇಕು ಅಂತ ವಿನವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಧಿಕಾರಿಗಳು ಒಂದು ಜನರ ಸಮಸ್ಯೆಯನ್ನು ಆಲಿಸಬೇಕು. ನಾವು ಯಾರು ಪರಿಸರಕ್ಕೆ ವಿರೋಧಿಗಳಲ್ಲ. ಪರಿಸರ ಖಂಡಿತವಾಗಿಯೂ ನಮ್ಮನ್ನು ಉಳಿಸುವಂಥದ್ದು. ಪರಿಸರ ನಾವು ಉಳಿಸ್ತೇವೆ, ಪರಿಸರವನ್ನು ಬೆಳೆಸ್ತೇವೆ ಅನ್ನೋದನ್ನು ನಾವು ಇಕ್ಕೊರಲಿಂದ ಹೇಳ್ತಾ ಇದ್ದೇವೆ. ಇವತ್ತೇ ಮೀಟಿಂಗಲ್ಲಿ ಸಹಸ್ರಾರು ಜನರು ಬಂದಿದ್ದರು. ಮೊದಲಾಗಿ ಪರಿಸರಕ್ಕೆ ನಮಿಸಿ ಒಂದು ಗಿಡವನ್ನು ಪ್ರತಿಯೊಬ್ಬರು ನೆಟ್ಟು ಅದಕ್ಕೆ ನೀರೆರೆಯುವ ಗೊಬ್ಬರ ಹಾಕುವಂಥ ಕೆಲಸವನ್ನು ಮೊದಲಾಗಿ ಮಾಡಿ ಅಂತ ಹೇಳಿದ್ದೇನೆ. ಈ ಪರಿಸರವನ್ನು ನಾವು ನಮಿಸ್ತೇವೆ, ನಾವು ಗೌರವಿಸ್ತೇವೆ. ಪರಿಸರ ನಮಗೆ ಬೇಕು. ಆದರೆ ಇಲ್ಲಿ ಜನವಸತಿ ಇಷ್ಟು ನಿಬಿಡವಾಗಿರುವಂತಹ ಪ್ರತ್ಯೇಕವಾಗಿ ಈ ಉಡುಪಿ ಜಿಲ್ಲೆಯಲ್ಲಿ 35 ಗ್ರಾಮಗಳು ಸಂಪೂರ್ಣವಾಗಿ ನೋಟಿಫಿಕೇಷನ್ ಅಂಡರಲ್ಲಿ ಬರ್ತಾ ಇದೆ. ಅವರಿಗೆ ಮಾಹಿತಿಯೇ ಇಲ್ಲ. ಈ 30ನೇ ದಿನಾಂಕದಂದು ಡ್ರಾಫ್ಟ್ ನೋಟಿಫಿಕೇಷನ್ ಕೊಟ್ಟಿರುವಂಥ ಫೈಲ್ ಮಾಡಲಿಕ್ಕೆ ಅಥವಾ ಅಪೋಸಿಷನ್ ಫೈಲ್ ಮಾಡಲಿಕ್ಕೆ ಕನ್ಸರ್ನ್ಸ್ ಹೇಳಲಿಕ್ಕಿರುವಂಥ ಟೈಮ್ ಕೊನೆ ಆಗ್ತಾ ಇದೆ. ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಮಾತನಾಡಿ, ಜನರ ಉಳಿವಿಗಾಗಿ ಹೋರಾಡಲು ಸಿದ್ಧ. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೇಗೆ ಹೋರಾಡಬೇಕು ಎನ್ನುವ ಬಗ್ಗೆ ಆದಷ್ಟು ಬೇಗ ಸಂಘಟಿತರಾಗಬೇಕಿದೆ. ಅರಣ್ಯ ಪರಿಸರ ಸಂರಕ್ಷಣೆಗೆ ನಮ್ಮ ಬೆಂಬಲವಿದೆ. ಹಾಗಂತ ಈಗ ಬದುಕು ಕಟ್ಟಿಕೊಂಡಿರುವವರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಎಂದರು. ಬೈಂದೂರು ಕ್ಷೇತ್ರದ 17 ಗ್ರಾಮಗಳಲ್ಲೂ ಈ ರೀತಿಯ ಸಮಸ್ಯೆ ಇದೆ. ಅದರ ವಿರುದ್ಧ ಎಲ್ಲ ಪಂಚಾಯತ್ಗಳಲ್ಲಿ ಸಭೆ ಮಾಡ್ತಾ ಇದ್ದೇವೆ. ಒಟ್ಟು ಉಡುಪಿ ಜಿಲ್ಲೆಯಲ್ಲಿ 50% ಗ್ರಾಮಗಳು ನಮ್ಮಲ್ಲಿದೆ, ಉಳಿದದ್ದು ಕುಂದಾಪುರ ಕ್ಷೇತ್ರ ಮತ್ತು ಕಾರ್ಕಳದಲ್ಲಿದೆ. ಹಾಗಾಗಿ ಪ್ರತಿ ಪಂಚಾಯತ್ನಲ್ಲೂ ಈ ಸಭೆಗಳನ್ನು ಮಾಡಿ ಪಂಚಾಯತ್ನಲ್ಲಿ ಪ್ರತಿಯೊಬ್ಬರಿಂದ ಸಹಿ ಸಂಗ್ರಹ ಮಾಡಿ ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಆಕ್ಷೇಪವನ್ನು ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಕಳಿಸ್ತಾ ಇದ್ದೇವೆ. ಕೊನೆಯಲ್ಲಿ ನಮ್ಮ ಅಭಿಪ್ರಾಯ ಏನು ಕೇಳಿದರೆ ಎಲ್ಲರೂ ಕೇರಳ ಮಾದರಿ ಅಂತ ಹೇಳ್ತಾರೆ. ಕೇರಳ ಮಾದರಿ ಏನಿಲ್ಲ. ಕೇರಳ ಮಾದರಿ ಅಂತೇಳಿ ಹೇಳಿದರೆ ಆಡಳಿತ ಈ ವಿಷಯವನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಲ್ಲ. ಗಂಭೀರವಾಗಿ ಅದನ್ನು ತಗೊಂಡು ಏನು ಮಾಡಬಹುದು ಪರಿಹಾರ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅದಕ್ಕೆ ತಲೆ ಹಾಕಿದ್ದಾರೆ. ಆಡಳಿತ ವರ್ಗದವರು ಪಕ್ಷಾತೀತವಾಗಿ ಒಟ್ಟಾಗಿದ್ದಾರೆ. ಕಾನೂನು ತಜ್ಞರ ಸಲಹೆ ತಗೊಂಡಿದ್ದಾರೆ. ಮ್ಯಾನ್ಯುವಲ್ ಸರ್ವೆ ಮಾಡಿದ್ದಾರೆ. ಹೇಗೆ ಕಾಡು ಮತ್ತು ಪ್ರಾಣಿಗಳ ಬಗ್ಗೆ ಕಾಳಜಿ ಇಟ್ಟುಕೊಂಡಿದ್ದೀರೋ ಅದೇ ರೀತಿ ಮನುಷ್ಯರ ಬದುಕಿನ ಬಗ್ಗೆ ಕಾಳಜಿ ಇಟ್ಟುಕೊಂಡು ನಮ್ಮ ಅಭಿಪ್ರಾಯ ಕೇಳಿ ಅಂತ ಹೇಳಿದ್ದಾರೆ. ಮ್ಯಾನ್ಯುವಲ್ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆಗ ವರದಿ ಅನ್ನುವಂಥದ್ದು ಒಂದು ಹಂತಕ್ಕೆ ಕಂಟ್ರೋಲಿಗೆ ಬಂದಿರ್ತದೆ ಅನ್ನುವಂಥದ್ದು ನಾವು ತಿಳ್ಕೊಂಡಂಥದ್ದು. ಹಾಗಾಗಿ ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಆಗ್ರಹ ಇಷ್ಟೇ, ಅಷ್ಟು ಪಂಚಾಯತ್ಗಳಲ್ಲಿ ಜನಾಂದೋಲನ ಎದ್ದು ಆಡಳಿತ ವರ್ಗ. ಬೈಂದೂರು ಮಾಜಿ ಶಾಸಕ ಗೋಪಾಲ ಪೂಜಾರಿ ಮಾತನಾಡಿ, ಈ ವರದಿ ಜಾರಿಯಾದರೆ ಕಾಡಂಚಿನ ಗ್ರಾಮಗಳಲ್ಲಿ ನೆಲೆಸಿರುವ ಸಾವಿರಾರು ಕುಟುಂಬಗಳಿಗೆ ಎಲ್ಲದಕ್ಕೂ ಸಮಸ್ಯೆಯಾಗಲಿದೆ. ಜನರಿಗೆ ಮಾತ್ರವಲ್ಲ, ಕೆಲ ಗ್ರಾಮಗಳ ಸರಕಾರಿ ಕಟ್ಟಡಗಳು ಅದೇ ವಲಯದಲ್ಲಿವೆ. ನಮ್ಮ ಹಕ್ಕನ್ನು ಕಸಿಯಲು ನಾವು ಬಿಡಬಾರದು. ಈ ನೆಲೆಯಲ್ಲಿ ಒಗ್ಗೂಡಿ ಹೋರಾಡಬೇಕು ಎಂದರು. ಪಶ್ಚಿಮ ಘಟ್ಟ ಪ್ರದೇಶದ ಕಸ್ತೂರಿ ರಂಗನ್ ಅನುಷ್ಠಾನದ ಈ ಹೋರಾಟ ಪ್ರಾರಂಭ ಆಗಿದೆ. ರಮಣಾತ್ರಿ ಮಂತ್ರಿ ಅರಣ್ಯ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಪ್ರತಿಭಟನಾ ರ್ಯಾಲಿಯನ್ನು ನಾವು ಮಾಡಿದ್ದೇವೆ. ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಆದರೂ ಸಹ ಮತ್ತೆ ಕಸ್ತೂರಿ ರಂಗನ್ ಅನುಷ್ಠಾನ ಮಾಡಬೇಕಂದ್ರೆ ಸರ್ಕಾರದ ಕೇಂದ್ರ ರಾಜ್ಯ ಸರ್ಕಾರದ ಈ ಒಂದು ಕೇರಳ ಮಾದರಿ ಮಾಡಬೇಕಂದ್ರೆ ನಾವು ಏನು ಕೇಳ್ಕೊಂಡಿದ್ದೇವೆ ಅದು ಇಷ್ಟು ತನಕ ಮಾಡಲಿಕ್ಕಾಗಿಲ್ಲ. ನಾವು ಅವ್ರ ಹತ್ರ ಕೇಳೋದಿಷ್ಟೇ, ಸ್ಯಾಟಲೈಟ್ ಮೂಲಕ ತಾವು ಸರ್ವೆ ಮಾಡಿ ಕಸ್ತೂರಿ ರಂಗನ್ ಅನುಷ್ಠಾನ ಮಾಡೋದಲ್ಲ, ಅದನ್ನು ನೇರವಾಗಿ
ಮ್ಯಾನ್ಯುವಲ್ ಮೂಲಕ ಸರ್ವೆ ಮಾಡಿ ನಮ್ಮ ಜಾಗ ನಮ್ಮ ಕೃಷಿ ಕ್ಷೇತ್ರವನ್ನು ಮಾಡ್ಕೊಂಡಿರ್ತಕ್ಕಂಥ ಪ್ರದೇಶವನ್ನು ಗುರುತಿಸಿ ನಮಗೆ ಅದನ್ನು ಕೈ ಬಿಟ್ಟು ಉಳಿದ ಭಾಗದಲ್ಲಿ ಕಾಡು ಪ್ರದೇಶವನ್ನು ಕಚ್ಚುರಂಗ ನಷ್ಟ ಮಾಡೋದು ನಮ್ಮದೇನು ಅಭ್ಯಂತರ ಇಲ್ಲ. ಮುದ್ದೂರು ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ ಶೆಟ್ಟಿ, ವಣ್ಸೆ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿಯ ಸದಸ್ಯರಾದ ಪ್ರಭಾಕರ್ ನಾಯ್ಕ, ಗುಲಾಬಿ, ನೇತ್ರಾವತಿ, ಗಿರಿಜಾ, ದಿನೇಶ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷ ಎಸ್ ಕೃಷ್ಣ ಚಾತ್ರ ಸ್ವಾಗತಿಸಿದರು. ಜಡ್ಕಲ್ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ದೇವದಾಸ್ ವಿಜೆ ಪ್ರಾಸ್ತಾವಿಕ ಮಾತನಾಡಿದರು. ಹಳ್ಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ಸದಸ್ಯ ಪ್ರದೀಪ್ ಕೊಟ್ಟಾರಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಈಗ ತರಾತುರಿಯಲ್ಲಿ ಕಸ್ತೂರಂಗನ ವರದಿಯನ್ನು ಹೇರ್ತೇವೆ ಅಂತ ಮೊನ್ನೆ ತಾನೇ ಎಲ್ಲ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಗಲಾಟೆ ಆಗ್ತಾಯಿದೆ. ಅದನ್ನು ಮನಗೊಂಡು ನಾವು ಜಡ್ಕಲ್ ಮುದೂರ್ನವರು ಮಾಡಿದ ಹಾಗೆ ಇವತ್ತಿನ ದಿವಸ ನಾವು ಹಳ್ಳಿಹೊಳೆಯಲ್ಲಿ ಸಹ ಒಂದು ಕಾರ್ಯಕ್ರಮವನ್ನು ಅದರ ಬಗ್ಗೆ ಅವೈಜ್ಞಾನಿಕ ಕಸ್ತೂರಂಗನ ವರದಿಯ ಬಗ್ಗೆ ಒಂದು ಜನವಸತಿ ಪ್ರದೇಶಕ್ಕೆ ಆ ಒಂದು ಕಸ್ತೂರಂಗನ ವರದಿಯನ್ನು ಒಂದು ರೂಲ್ಸನ್ನು ಜನವಸತಿ ಪ್ರದೇಶಕ್ಕೆ ತರಬಾರದು. ಅದು ಏನಿದ್ರು ಆ ರೂಲ್ಸನ್ನು ವೈಲ್ಡ್ ಲೈಫ್ ಅಂತ ಏನು ಅರಣ್ಯದ ಅರಣ್ಯ ಪ್ರದೇಶಕ್ಕೆ ಆ ಕಾನೂನನ್ನು ರೂಪಿಸಬೇಕು. ಈಗ ನಮ್ಮೆಲ್ಲರ ಒಕ್ಕೊರಲ ಬೇಡಿಕೆ ಏನು ಕೇಳಿದ್ರೆ, ಈಗಾಗಲೇ ಏನೋ ಗಡಿ ಗುರುತನ್ನು ಮಾಡಿದರು, ಏನೋ ನಮ್ಮಲ್ಲಿ ಟ್ರಂಚ್ ಹೊಡೆದು ಅಗಳು ಹಾಕಿಯೋ ಏನೋ ಗಡಿ ಗುರುತನ್ನು ಅರಣ್ಯ ಇಲಾಖೆಯವರು ಮಾಡಿದರು. ನಾವು ಅದಕ್ಕಿಂತ ಆಚೆಗೆ ಇಲ್ಲಿ ತನಕನೂ ಕೂಡ ಹೋಗಿಲ್ಲ, ಮುಂದೂ ಕೂಡ ಹೋಗೋದಿಲ್ಲ. ನಾವು ಕೇಳೋದೊಂದೇ, ನಮಗೆ ನಾವು ಏನು ಬದುಕಿದ್ದೀವಿ, ನಮ್ಮ ಏನು ಜನಜೀವನದ ಪ್ರದೇಶ ಇದೆ, ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಯನ್ನು ಕೊಡಬಾರದು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.